ಕರ್ನಾಟಕ ಕಾವಲು ಪಡೆ ವತಿಯಿಂದ ಇಂದು ಗುಂಡ್ಲುಪೇಟೆ ಪಟ್ಟಣದ ಸರ್ಕಾರಿ ಬಸ್ ನಿಲ್ದಾಣದ ಮುಂಭಾಗ ವಿನೂತನ ಹೋರಾಟ. ಕಾವೇರಿ ನೀರಿನ ವಿಚಾರವಾಗಿ ನಿರಂತರವಾಗಿ ಖ್ಯಾತೆ ತೆರೆತಾ ಇರುವಂತಹ ತಮಿಳುನಾಡು ಸರ್ಕಾರದ ವಿರುದ್ಧ ವಿನೂತನವಾಗಿ ಕೈಕಟ್ಟಿ ಬಾಯಿ ಮುಚ್ಚಿ ನಿದ್ರಾ ವ್ಯವಸ್ಥೆಗೆ ಜಾರುವ ಮುಖಾಂತರ ವಿಭಿನ್ನವಾಗಿ ಪ್ರತಿಭಟನೆ ಮಾಡಿ ನಂತರ ಧಿಕ್ಕಾರ ಘೋಷಣೆಗಳನ್ನು ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಲಾಯಿತು. ಈ ಸಂದರ್ಭದಲ್ಲಿ ಕಾವಲು ಪಡೆಯ ತಾಲೂಕು ಅಧ್ಯಕ್ಷ ಎ ಅಬ್ದುಲ್ ಮಾಲಿಕ್ ಮಾತನಾಡಿ, ಕಾವೇರಿ ವಿಚಾರದಲ್ಲಿ ರಾಜ್ಯ ಸರ್ಕಾರ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಂಡು ರಾಜ್ಯದ ರೈತರು ಹಾಗೂ ಸಾರ್ವಜನಿಕರ ಹಿತ ಕಾಪಾಡಬೇಕು ಅಂತ ಆಗ್ರಹಿಸಿದರು. ಈ ತಾಲೂಕು ಅಧ್ಯಕ್ಷರಾದಂತಹ ಪಿ ಬಾಲು ಮಾತನಾಡಿ ಕಾವಲು ಪಡೆಯ ಹೋರಾಟಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಕಚೇರಿಗೆ ತೆರಳಿ ತಾಲೂಕಿನ ದಂಡಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಲಾಯಿತು. ಹೋರಾಟದಲ್ಲಿ ಕಾವಲು ಪಡೆಯ ಜಿಲ್ಲಾ ಕಾರ್ಯಾಧ್ಯಕ್ಷರಾದಂತಹ ಅಬ್ದುಲ್ ರಶೀದ್, ತಾಲೂಕು ಗೌರವ ಅಧ್ಯಕ್ಷರಾದಂತಹ ರಾಮೇಗೌಡ, ತಾಲೂಕು ಉಪಾಧ್ಯಕ್ಷರಾದಂತಹ ಆರ್ ಮಂಜುನಾಥ್, ಶಿವಕುಮಾರ್, ತಾಲೂಕು ಸಂಚಾಲಕರಾದಂತಹ ಕುಂಜುಟಿ, ಟೌನ್ ಅಧ್ಯಕ್ಷರಾದಂತಹ ಸಾದಿಕ್ ಪಾಷಾ, ಟೌನ್ ಗೌರವ ಅಧ್ಯಕ್ಷರಾದಂತಹ ಶಕೀಲಾ, ಟೌನ್ ಸಂಚಾಲಕರಾದಂತಹ ಮಿಮಿಕ್ರಿ ರಾಜು, ಜಹೀರ್ ಹುಸೇನ್, ಡ್ಯಾನ್ಸರ್ ಪವನ್, ಮಲ್ಲಯ್ಯ ಮಾಸ್ಟರ್ ಮತ್ತು ರಾಜಪ್ಪ ನಾಯಕ್, ಕರವೇ ಸಂಚಾಲಕರಾದಂತಹ ನಾಗೇಂದ್ರ ಸೇರಿದಂತೆ ಸಾರ್ವಜನಿಕರು ಹಾಜರಿದ್ದರು. ಸರ್ಕಾರ ನಿದ್ರಾವಸ್ಥೆಯಲ್ಲೇ ಇದೆ. ಅದನ್ನು ಎಚ್ಚರಿಸಿ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಎಲ್ಲ ಕನ್ನಡ ಪರ ಸಂಘಟನೆಗಳು ಜೊತೆಗೂಡಿ ಜೊತೆಗೆ ಕರ್ನಾಟಕ ಕಾವಲು ಪಡೆಯ ನೇತೃತ್ವದಲ್ಲಿ ಇವತ್ತು ಏನು ವಿನೂತನ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ, ಅದು ಕರ್ನಾಟಕ ಸರ್ಕಾರದ ಯಾಕೆಂದರೆ ಕಾವೇರಿ ನೀರು ನಿಯಂತ್ರಣ ಪ್ರಾಧಿಕಾರ, ಕಾವೇರಿ ನೀರು ನಿರ್ವಹಣಾ ಮಂಡಳಿಯ ಆದೇಶದ ಶಿಫಾರಸನ್ನು ಮಾನ್ಯ ಮಾಡಿರೋದ್ರಿಂದ ಕರ್ನಾಟಕದ ಬರ ಪರಿಸ್ಥಿತಿಯನ್ನು ಮತ್ತು ಮಳೆಯ ಅಭಾವವನ್ನು ಮತ್ತು ಕುಡಿಯುವ ನೀರಿನ ಅಭಾವವನ್ನು ಸರ್ಕಾರ ಗಮನ ಸೆಳೆಯುವಂಥ ಕೆಲಸವನ್ನು ಮಾಡಬೇಕು. ಈಗಾಗಲೇ ತಮಿಳುನಾಡು ಸರ್ಕಾರ ಸುಪ್ರೀಂ ಕೋರ್ಟಿಗೆ ಅಪೀಲ್ ಮಾಡಿರೋದ್ರಿಂದ ಅಲ್ಲಿಗೆ ನಮ್ಮ ಕರ್ನಾಟಕ ಸರ್ಕಾರ ಅದಕ್ಕೆ ಕಣ್ಣು ತೆರೆಸುವಂಥ ಕೆಲಸದಲ್ಲಿ ಸಮರ್ಪಕವಾದಂಥ ವಿಚಾರಗಳನ್ನ ಕೊಟ್ಟು ಈ ಬರ ಪರಿಸ್ಥಿತಿಯನ್ನು ಮತ್ತು ಕುಡಿಯುವ ನೀರಿನ ಅಭಾವವನ್ನು ಈ ಎಲ್ಲವನ್ನು ಮನವರಿಕೆ ಮಾಡಿಕೊಡ್ಬೇಕು. ಕರ್ನಾಟಕ ರಾಜ್ಯದ ರೈತರಿಗಾಗ್ತಕ್ಕಂತಹ ಕರ್ನಾಟಕ ರಾಜ್ಯದ ಕುಡಿಯುವ ನೀರಿನ ಅಭಾವವನ್ನು ಪರಿಸ್ಥಿತಿಯನ್ನು ಮನವರಿಕೆ ಮಾಡಬೇಕು. ಜೊತೆಗೆ ಏನು ಈ ಸರ್ಕಾರಗಳು ನಿರಂತರವಾಗಿ ಈ ಕಾವೇರಿ ಇಶ್ಯೂದಲ್ಲಿ ಅನ್ಯಾಯ ಆಗ್ತಾ ಇದೆ, ಇದರ ಬಗ್ಗೆ ಭಾಳ ಖಂಡನೀಯವಾದಂಥ ವಿಚಾರವನ್ನು ಕರ್ನಾಟಕ ಸರ್ಕಾರ ನಿರಂತರವಾಗಿ ತಗೊಳ್ಬೇಕು. ಯಾಕೆಂದರೆ ನಾವು ನೋಡಿದ್ದೀವಿ, ಕಾವೇರಿ ನೀರು ಪ್ರಾಧಿಕಾರ ಏನು ಇವತ್ತಿನಿಂದ 31ನೇ ತಾರೀಕುವರೆಗೆ ನಿರಂತರ 12,000 ಕ್ಯೂಸೆಕ್ಕನ್ನು ಬಿಡಬೇಕು ಅಂತ ಹೇಳಿದೆ. ಅದು ಸಾಧ್ಯವಾಗದ ನಮ್ಮ ಮಾತು. ಯಾಕೆಂದರೆ ಇವತ್ತು ನಾವು ಕಾವೇರಿ ನೀರು ಈಗಾಗಲೇ ಈ ಹಿಂದಿನ ತೀರ್ಮಾನದಂತೆ 57,000 ಕ್ಯೂಸೆಕ್ ನೀರನ್ನ ಬಿಡುವಂತ ಹೇಳಿತ್ತು. ಆದರೆ ಕರ್ನಾಟಕ ಸರ್ಕಾರ ಈಗಾಗಲೇ 86,000 ಕ್ಯೂಸೆಕ್ ನೀರನ್ನ ಬಿಟ್ಟಿರುವ ಮಾಹಿತಿ ಇರೋದ್ರಿಂದ ಮುಂದೆ ಇದರ ಬಗ್ಗೆ ಗಂಭೀರ ಪರಿಣಾಮವನ್ನು ಎದುರಿಸಬೇಕಾಗಿದೆ. ಮತ್ತು ಎರಡೂ ಸರ್ಕಾರಗಳು ಇದ್ರ ಬಗ್ಗೆ ಸಮರ್ಪಕವಾದಂತಹ ಸಾಮರಸ್ಯದಿಂದ ಜನಸಾಮಾನ್ಯರಾಗ್ತಕ್ಕಂಥ ಪರಿಸ್ಥಿತಿಯನ್ನು ಮನವರಿಕೆ ಮಾಡಿಕೊಂಡು ಈ ಏನು ಎರಡು ರಾಜ್ಯಗಳಲ್ಲಿ ಇರ್ತಕ್ಕಂತಹ ಈ ಒಂದು ಕಾವೇರಿ ಇಶ್ಯೂ ಇದೆ, ಇದನ್ನು ಈ ಪರಿಸ್ಥಿತಿಯನ್ನು ಅನುಗುಣವಾಗಿ ತೀರ್ಮಾನ ಮಾಡಬೇಕು. ಕಾವೇರಿ ನೀರಾವರಿ ನಿಗಮ ಇವತ್ತು ನಮಗೆ ಅನ್ಯಾಯ ಮಾಡಿದೆ. ಯಾಕೆಂದರೆ ಇಲ್ಲಿನ ಪರಿಸ್ಥಿತಿಯನ್ನು ನೋಡಿ ನಾವು ಆಲ್ರೆಡಿ ನಮಗೆ 47% ಕುಡಿಯುವ ನೀರಿನ ಅಭಾವ ಇದೆ. ಅಂಥದ್ರಲ್ಲಿ ಮತ್ತು ಇನ್ನೊಂದು ಮಳೆಯ ಅಭಾವ ಇದೆ. ಇಷ್ಟೆಲ್ಲ ಪರಿಸ್ಥಿತಿಯಿಂದ ಮನೆಗಂಡು ಈ ರೀತಿ ತೀರ್ಪು ಕೊಟ್ಟಿರ್ತಕ್ಕಂಥದ್ದು ಅನ್ಯಾಯ. ಇದನ್ನು ನಾವು ನಿರಂತರವಾಗಿ ಕನ್ನಡ ನಾಡಿನ ಎಲ್ಲ ಜನರ ಪರವಾಗಿ ನಾವು ಸಂಘಟನೆಗಳ ಜೊತೆಗೂಡಿ ಖಂಡಿಸ್ತೀವಿ. ಮುಂದೆನೂ ಸಹ ಈ ಬರ ಪರಿಸ್ಥಿತಿಯನ್ನು ಮನವರಿಕೆ ಮಾಡಿ ನಮಗೆ ಅನ್ಯಾಯನ ತಪ್ಪಿಸಬೇಕು ಅಂತಕ್ಕಂಥದ್ದು ನಮ್ಮ ಆಶಯ ಆಗಿದೆ. ಧನ್ಯವಾದಗಳು. ಎಲ್ಲ ಆತ್ಮೀಯ ಕನ್ನಡದ ಬಂಧುಗಳೇ, ಇವತ್ತು ಕಾವೇರಿ ನದಿ ನೀರಿನ ವಿಚಾರವಾಗಿ ನಮ್ಮ ಕರ್ನಾಟಕ ಕಾವಲು ಪಡೆ ವತಿಯಿಂದ ಕೈ ಕಟ್ಟಿ ಬಾಯಿ ಮುಚ್ಚಿ ನಿದ್ರೆಗೆ ಜಾರುವ ವ್ಯವಸ್ಥೆಯಲ್ಲಿ ಮೌನ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಕಾರಣ ಸರ್ಕಾರಕ್ಕೆ ಎಚ್ಚೆತ್ತುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ನಾವು ಮಲಗಿದ್ದೇವೆ, ಆದರೆ ಎಚ್ಚರವಾಗಿದ್ದೇವೆ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಇವತ್ತೊಂದು ಓಟ ಹಮ್ಮಿಕೊಳ್ಳಲಾಗಿದೆ. ಏನು 4 ದಿನ ಮುಂಚೆ ಮಾನ್ಯ ನಮ್ಮ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿರ್ತಾರೆ. ಈ ಕಾವೇರಿ ನದಿ ನೀರು ವಿಚಾರವಾಗಿ ನಾವು ರೈತರ ಪರವಾಗಿ ಇದ್ದೇವೆ, ದಯಮಾಡಿ ಸಂಘ ಸಂಸ್ಥೆಯವರು ಇದಕ್ಕೆ ಸಹಕರಿಸಬೇಕು ಅಂತ ಒಂದು ಹೊತ್ತಿಗೆ
ಬಂದ್ ಮಾಡಬಾರ್ದು ಅನ್ನೋ ಒಂದು ವಿಚಾರವನ್ನು ಕೊಟ್ಟಿದ್ರು. ಹಾಗಾಗಿ ಅವರ ಒಂದು ಮಾತಿಗೆ ನಾವು ನೋಡಿ ಇವತ್ತು ಬಂದ್ಗೆ ಸಹಕಾರ ಕೊಡದೆ ಬಂದ್ ಬೇಡ, ಬಂದ್ಗೆ ನಮ್ಮ ಬೆಂಬಲವಿಲ್ಲ, ಕರ್ನಾಟಕ ಕಾವಲು ಪಡೆ ವತಿಯಿಂದ ಬಂದ್ಗೆ ಬೆಂಬಲವಿಲ್ಲ. ಆದರೆ ಒಂದು ಮೌನ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಏನು ಈ ಕಾವೇರಿ ನದಿ ನೀರು ವಿಚಾರವಾಗಿ ತಮಿಳುನಾಡು ಸರ್ಕಾರ, ನಮ್ಮ ನೆರೆ ರಾಜ್ಯ ತಮಿಳುನಾಡು ಸರ್ಕಾರ ಪದೇ ಪದೇ ಖ್ಯಾತಿ ಎತ್ತಾನೇ ಇದೆ. ಈಗಾಗಲೇ ನಮಗೆ ನೋಡಿ ಮಳೆ ಇಲ್ಲ, ಬೆಳೆ ಇಲ್ಲ, ರೈತರ ಸಂಕಷ್ಟದಲ್ಲಿ ಇರ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಕಾವೇರಿ ನಿಗಮ ಮಂಡಳಿ ಏನಿದೆ ಅದರ ವಿಚಾರವಾಗಿ ತುಂಬ ಸ್ಪಷ್ಟವಾಗಿ ಒಂದು ನಿರ್ಧಾರವನ್ನು ತಗೊಂಡು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಈ ಒಂದು ಸ್ಪಷ್ಟವಾದ ಒಂದು ನಿರ್ಧಾರ ತಗೊಂಡು ಯಾವುದೇ ಕಾರಣಕ್ಕೂ ನೀವು ನೀರು ಬಿಡಬಾರ್ದು ಅನ್ನೋ ಒಂದು ಮಾತನ್ನು ನಾವು ಹೇಳಕ್ಕೆ ಬಯಸ್ತಾ ಇದ್ದೇವೆ. ಕಾವೇರಿ ನದಿ ನೀರಿನ ಒಂದು ಪ್ರಾಧಿಕಾರ ವಿರುದ್ಧವಾಗಿ ನೀವು ಕೆಲಸವನ್ನು ಮಾಡಬೇಕು. ನಿಮ್ಮ ಮೇಲೆ ನಮಗೆ ಅಪಾರವಾದ ಗೌರವವನ್ನು ಇದೆ. ಈ ಒಂದು ಕಾವೇರಿ ನದಿ ನೀರಿನ ವಿಚಾರವನ್ನು ತುಂಬ ಕಾಳಜಿ ವಹಿಸಿಕೊಂಡು ಕೆಲಸ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಕರ್ನಾಟಕದ ಸಮಸ್ತ ಕನ್ನಡಿಗರ ಪರವಾಗಿ ನಾವು ನಿಮ್ಮಲ್ಲಿ ಮನವಿಯನ್ನು ಮಾಡ್ಕೊತಾ ಇದ್ದೇವೆ. ಧನ್ಯವಾದಗಳು. ಏನಾಗಿದೆ ಅಂತಂದರೆ ರೈತರ ಪರ ಈಗ ಮುದ್ದಕಡೆ ತಾಲೂಕು ಗಡಿಭಾಗ ಆಡಳಿತದಿಂದ ಮತ್ತು ಒಂದು ಮಾರ್ಕೆಟ್ ಇದೆ. ಆ ಮಾರ್ಕೆಟ್ನಲ್ಲಿ ಈಗ ತರಕಾರಿ ದಿನ ಒಂದು 20-30 ಗಾಡಿ ಬೇಕಾಗ್ತದೆ. ಈ ನೀರಿನ ಅಭಾವದಿಂದ ಒಂದು ತರಕಾರಿ ಮಾರ್ಕೆಟ್ನಲ್ಲಿ ಒಂದು 7 ಗಾಡಿ ಹೋಗ್ತಿದೆ. ಅಲ್ಲಿ ಕೂಲಿಗಾರರು ತೊಂದರೆ ಆಗಿದೆ. ಇದು ಕ್ಷೇತ್ರ ವ್ಯವಸಾಯದವರು ಯಾಕಂದರೆ ಇದು ಗಡಿಭಾಗ ಆಗಿರೋದ್ರಿಂದ ನಮ್ಮ ಒಂದು ಮುಖ್ಯಮಂತ್ರಿಗಳಿಗೆ ಇವರು ಗಮನಕ್ಕೆ ತಂದು ಈಗ ಹೆಚ್ಚಿನ ಒಂದು ಯಾವುದೇ ಸಂಘಟನೆ ಗಮನ ತರಲು ಇವಾಗ ಸ್ವಲ್ಪ ಸೇರಿದರೆ ಮುಂದಿನ ಇದರಲ್ಲಿ ನಿರ್ಧಾರ ತಗೊಂಡು ಒಟ್ಟಾಗಿ ಎಲ್ಲ ಮಾಡಿ ಒಂದು ಗಲಾಟೆಗೆ ಅವಕಾಶ ಆಗಬಾರ್ದು. ಆ ರೀತಿ ಒಂದು ಅನುಕೂಲ ಮಾಡಿಕೊಡ್ಬೇಕಂತ ಹೇಳಿ ಎಸ್ ಗಣೇಶ್ ಸಾಹೇಬ್ರವ್ರಿಗೆ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ಕರ್ನಾಟಕ ಗಡಿನಾಡು ವನ್ಯಜೀವಿ ಪರಿಸರ ಸಮಿತಿಯಿಂದ ಒತ್ತಾಯ ಮಾಡುತ್ತಾ ರೈತರಿಗೆ ಹಾಗೂ ಗುಂಡ್ಲುಪೇಟೆ ಸಾರ್ವಜನಿಕರಿಗೆ ಒಂದು ನೀರಿನ ಉಳಿಸಬೇಕು ಅಂತ ಹೇಳಿ ನಾನು ಮಾತಾಡಿ ಹಾಗಾಗಿ ಇವಾಗ ನೋಡಿ ಮೊನ್ನೆ ಸರ್ಕಾರ ಹೇಳ್ತು ಏನಂತ ನೀರು ಬಿಡೋ ಅವಶ್ಯಕತೆ ಏನೂ ಇಲ್ಲ, ಮಳೆರಾಯನ ಕೃಪೆ ಎಲ್ಲ ಕಡೆಯೂ ಆಗ್ತಾ ಇದೆ. ಹಾಗಾಗಿ ಈಗ ನದಿಗಳೆಲ್ಲ ತುಂಬಿ ಹರಿತಾ ಇದೆ. ಸಾಮಾನ್ಯವಾಗಿ ನಮ್ಮ ಕೃಷ್ಣ ಸಾಗರ ನೀರು ಬಿಡಬೇಕು ಬೇಡ ಅಂತಕ್ಕಂಥದ್ದನ್ನು ನೋಡಿ ಪರಿಗಣಿಸಿ ನಂತರ ಬಿಡಲಾಗ್ತದೆ. ಮಾನ್ಯ ಮುಖ್ಯಮಂತ್ರಿಗಳು ದಿನ ಕರ್ನಾಟಕ ಕಾವಲು ಪಡೆ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತು ವಿವಿಧ ಪ್ರಗತಿಪರ ಸಂಘಟನೆಗಳು ಕಾವೇರಿ ನೀರನ್ನು ಕರ್ನಾಟಕ ರಾಜ್ಯದಿಂದ ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ಹರಿಸಬಾರ್ದು, ಕರ್ನಾಟಕ ರಾಜ್ಯದ ರೈತರ ಹಿತರಕ್ಷಣೆಯನ್ನು ಮೊದಲನೇ ಮಾಡಬೇಕು, ಅವರಿಗೆ ಮೊದಲ ಪ್ರಾಶಸ್ತ್ಯವನ್ನು ಕೊಡಬೇಕು. ಈ ಬರ ಪರಿಸ್ಥಿತಿಯಲ್ಲಿ ನಮಗೆ ನೀರಿಲ್ಲದಾಗ ಬೇರೆಯವರಿಗೆ ನೀರು ಕೊಡೋದು ತಪ್ಪಾಗ್ತದೆ. ಈ ಒಂದು ವಿಚಾರವನ್ನು ಸರ್ಕಾರದ ಗಮನಕ್ಕೆ ತರಬೇಕು ಅಂತ ಹೇಳಿ ಜಿಲ್ಲಾ ಕಾರ್ಯಾಧ್ಯಕ್ಷರು ಕರ್ನಾಟಕ ರಕ್ಷಣಾ ವೇದಿಕೆಯ ರಿಯಾಜ್ ಭಾಷಾ ಮತ್ತು ಪದಾಧಿಕಾರಿಗಳು ಉಪಾಧ್ಯಕ್ಷರು ಎಲ್ಲರೂ ತಾಲೂಕು ಆಡಳಿತಕ್ಕೆ ಮನವಿನ ಸಲ್ಲಿಸಿದ್ದಾರೆ. ಸೊ ಈ ಮನವಿನ ಕೂಡಲೇ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರದ ಗಮನಕ್ಕೆ ತರುವಂಥ ಕೆಲಸವನ್ನು ಮಾಡ್ತೀವಿ ಅಂತ ಕರ್ನಾಟಕ ಕಾವಲು ಪಡೆ ಹೋರಾಟಕ್ಕೆ, ಪ್ರಗತಿಪರ ಹೋರಾಟಕ್ಕೆ, ಸಂಘಟನೆಯ ಹೋರಾಟಕ್ಕೆ